ಓಂ ನಮೋ ವೆಂಕಟೇಶಾಯ. ಇದು ಜನುಮದ ಜೋಡಿ, ಇದು ಜನುಮದ ಜೋಡಿ. ಈ ಸಲ ಆದಿತ್ಯಪ್ಪ ಅದು ಹೆಂಗ್ ಸತ್ತಿದ್ದು ಅಂತ ನಾವು ಕೇಳಲೇಬೇಕು. ಒಂದ್ ವೇಳೆ ಅವ್ರ ಸಾವಿನಿಂದ ಯಾರ್ದಾರ ಕೈವಾಳ ಇತ್ತು ಅಂತ ಗೊತ್ತಾದ್ರೆ ಅವ್ರನ್ನ ಹೆಂಗ್ ಸುಟ್ರು ಅದೇ ರೀತಿ ನಾವೆಲ್ಲ ಸೇರ್ಕೊಂಡು ಅವ್ರು ಸುಟ್ಟಾಕ್ಬೇಕು. ಹೌದು ಹೌದು. ನಮಗಿವತ್ತು ಉಳಿಗಾಲ ಇಲ್ಲ ಚಂದ್ರ. ಜನ ಆದಿತ್ಯನ ಸಾವು ಬಗ್ಗೆ ಪ್ರಶ್ನೆ ಇಟ್ಕೊಂಡು ಕಾಯ್ತಿದ್ದಾರೆ. ಅಯ್ಯೋ ಇಗುತ್ತಪ್ಪ. ಯಜಮಾನ್ರೆ, ಇನ್ನೂ ಎಷ್ಟೊತ್ತು ಕಾಯ್ಬೇಕು? ದೊಡ್ಡ ದಣಿಗಳನ್ನ ಹೊರಗಡೆ ಕರೆಸಿ, ಇಲ್ಲಾಂದ್ರೆ ನಮ್ಮನ್ನೇ ಒಳಗಡೆ ಬಿಡಿ. ಅಣ್ಣಯ್ಯ, ಇವತ್ತು ಸ್ವಲ್ಪ ಸಮಾಧಾನ ತಗೋ. ನಮ್ಮ ಕೈನ ನಾವೇ ಕಟ್ ಹಾಕೋಬೇಕು, ಇಲ್ಲ ಅಂದರೆ ಅಪಾಯ ಖಂಡಿತ. ಜನರೆಲ್ಲ ಬಂದಿದ್ದಾರೆ. ಪದ್ಧತಿ ಪ್ರಕಾರ ಆದಿತ್ಯನ ಹೆಸರಲ್ಲಿ ಅವರೆಲ್ಲರಿಗೂ ಚಿನ್ನ ಬೆಳ್ಳಿ ದಾನ ಮಾಡಿ. ಮಿಕ್ಕಿದ್ದನ್ನ ಎಲ್ರಿಗೂ ಹಂಚಿಬಿಡಿ. ನಿಮ್ ನೋಡಿ ದೇವ್ರು ನೋಡಿದಷ್ಟೇ ಸಂತೋಷ ಆಯ್ತು. ಇವತ್ತು ಆದಿತ್ಯಪ್ಪನವ್ರ ಕತೆ ಕೇಳೋದಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಹೇಳಿದಣಿಯವರು ಆದಿತ್ಯ ಒಬ್ಬ ಶಾಪಗ್ರಸ್ತ ಗಂಧರ್ವ. ಹಪ್ಪಿ ತಪ್ಪಿ ಈ ಭೂಮಿಗೆ ಬಂದ್ಬಿಟ್ಟಿದ್ದ. ಪ್ರೀತಿ, ವಿಶ್ವಾಸ, ಆನಂದ, ಆತ್ಮೀಯತೆ ಅವನ ಆಭರಣ. ತ್ಯಾಗವೇ ಅವನ ಉಸಿರು. ಆಸ್ತಿ, ಅಂತಸ್ತು, ನಗ, ನಾಣ್ಯಕ್ಕಿಂತ ಮನುಷ್ಯನಾದವನಿಗೆ ನೆಮ್ಮದಿ ಮುಖ್ಯ ಅಂತ ನಮ್ಮ ಕುಟುಂಬಕ್ಕೆ ಸಾರಿದ ಮಹಾನುಭಾವ. ಮನುಷ್ಯನಾದವನು ಅಹಂಕಾರನ ಬಿಟ್ಟು ಬದುಕಬೇಕು ಅಂತ ಸಾರಿದ ದೈವೀ ಪುರುಷ. ಅವರಿಗೆ ಸಿಕ್ಕೋಳು ಕಾವೇರಿ.
ಕಾವೇರಿ ಅಂದರೆ ಕಾಡು ಮಲ್ಲಿಗೆ ಅಂತ ಹೆಣ್ಮಗಳು. ಆದಿತ್ಯ ಕಾವೇರಿ ಸಂಬಂಧ ಹೇಗಿತ್ತು ಅಂದರೆ ಹಾಲು ಜೇನು ಬೆರ್ತಂಗೆ. ಕಾಡಲ್ಲಿ ಮಳೆ ಬಂದಂಗೆ, ಕೇದಿಗೆ ಹೂವು ಅರಳದಂಗೆ. ಸೊಂಪಾಗಿತ್ತು, ಆನಂದವಾಗಿತ್ತು, ಅದ್ಭುತವಾಗಿತ್ತು. ದಣಿಗಳೇ, ಪ್ರತಿ ಸಲನೂ ಪ್ರೀತಿ ಬಗ್ಗೆನೇ ಹೇಳ್ತಾ ಇದ್ದೆ. ಈ ಸಲನಾದರೂ ಅವ್ರು ಹ್ಯಾಕ್ ಸತ್ರು ಹೆಂಗ್ ಸತ್ರು ಅಂತ ಈಗಲಾದರೂ ಹೇಳಿದ್ದೇನೆ. ಆ ಆನಂದದ ಜೋಡಿ ಮೇಲೆ ಯಾರದೋ ಕೆಟ್ಟ ಕ್ರೂರ ದೃಷ್ಟಿ ಬಿತ್ತು. ಆ ಆನಂದದ ಜೋಡಿ ಮೇಲೆ ಆ ರಾಕ್ಷಸರು ಬೆಂಕಿ ಮಳೆ ಕರೆದ್ರು. ಆ ಹೂಗಳು ಆ ಬೆಂಕಿ ಜಡಕ್ಕೆ ಸುಟ್ಟು ಕರಕಲಾಗೋದು. ಕರಕಲಾಗೋದು. ಯಾರು ಹೇಳಿ ದಣಿಗಳೇ ಆ ರಾಕ್ಷಸರು? ಅವ್ರು ಯಾರಂತ ಹೇಳಿ ಅವ್ರನ್ನ ಈಗಲೇ ಹೇಳ್ಕೊಂಬಂದು ಅವರ ಜೀವಂತವಾಗಿ ಸುಟ್ಟಾಕ್ಬಿಡ್ತೀವಿ. ದನಿಗಳಿಗೆ ಆಯಾಸ ಆಗಿದೆ, ಹೆಚ್ಚಿಗೆ ಮಾತಾಡಿಸ್ಬೇಡಿ. ಅಪ್ಪ ಏನು ಒಳಗಡೆ ಕರ್ಕೊಂಡು ಹೋಗಿ. ದಣಿಗಳು ಹೇಳಲೇಬೇಕು. ಆ ಪ್ರೇಮಿಗಳನ್ನು ಕೊಂದಿದ್ದು ಎರಡು ದುಷ್ಟಗ್ರಹಗಳು. ಒಂದು ರಾಹು, ಇನ್ನೊಂದು ಕೇತು. ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದು ಇನ್ನೊಬ್ಬ ದುಷ್ಟ ಬುದ್ಧಿ. ದುಷ್ಟ ಬುದ್ಧಿ. ಅಂದ್ರೆ ಗಾಚಾರ ಕೆಟ್ಟಿತ್ತು ಅಂತ ಹೇಳ್ತೀರಾ ದಣಿಗಳೇ? ಹೌದು, ಅವ್ರ ಗ್ರಹಗತಿ ಚೆನ್ನಾಗಿಲ್ಲ ಅಂತ ಜೋಯಿಸ್ರು ಅವತ್ತೇ ಹೇಳಿದ್ರು. ಅದಕ್ಕೆ ಗದ್ದೆ ಮನೆಗೆ ಅಕಸ್ಮಾತ್ ಬೆಂಕಿ ಬಿದ್ದು ಚಿಕ್ಕಪ್ಪ ಸುಟ್ಟು ಹೋದ್ರು. ನೋಡಿ, ಆವತ್ತಿನಿಂದ ಇವತ್ವರೆಗೂ ಹೆತ್ತ ಮಗನ್ ಕಳ್ಕೊಂಡಿರೋ ಸಂಕಟದಲ್ಲಿ ನಾವೆಲ್ಲರೂ ಇದ್ದೀವಿ. ನೋಡಿ, ದಣಿಗಳು ಅಳ್ತಾ ಇದ್ದಾರೆ. ಅವ್ರ ಮಗನ ಸಂತೋಷದ ಬಗ್ಗೆ ಮಾತ್ರ ಮಾತಾಡೋದು. ನೀವುಗಳು ಅವನ ಸಾವಿನ ಬಗ್ಗೆ ಕೇಳಿ ಅವ್ರ ಮನಸ್ಸಿಗೆ ನೋವುಂಟು ಮಾಡ್ತಾ ಇದ್ದೀರಿ. ಅಪರೂಪಕ್ಕೆ ಮನೆಯಿಂದ ಆಚೆ ಬಂದಿದ್ದಾರೆ. ಅವ್ರಿಗೆ ಈ ರೀತಿ ಪ್ರಶ್ನೆ ಕೇಳಿ ಸಂಕಟ ಕೊಡೋದು
ತಪ್ಪಲ್ವಾ? ಆಯ್ತಾಯ್ತಾಯ್ತು ಮಾವಯ್ಯ, ನೀವು ಮನ್ಸಿಗೆ ನೋವು ಮಾಡ್ಕೋಬಿಡಿ. ಶಂತು, ಮಾವಯ್ಯನ ಒಳಗೆ ಕರ್ಕೊಂಡು ಹೋಗಪ್ಪ. ಮಗ್ನೆ ಅಪ್ಪ ಅಮ್ಮ ಅಲ್ಲ, ಸತ್ತೋಗಿರೋ ಅಜ್ಜಿ ತಾತನೂ ಕಾಣಿಸ್ಕತ್ ನಿಂಗೆ. ಬೊಗ್ಲೋ, ಇನ್ನು ಯಾರು ಇದ್ದಾರೆ ನಿನ್ ಕಡೆ? ಇನ್ನು 3 ವಿಗ್ರಹ ಎಲ್ಲ ಬಚ್ಚಿಟ್ಟಿದ್ಯಾ? ಸರ್, ನೀವು 1000 ಸಲ ಕೇಳಿದ್ರು ನನ್ಗೆ ಏನೂ ಗೊತ್ತಿಲ್ಲ ಸರ್. ಸಾಲ ಮಾಡ್ಕೊಂಡು ಕ್ಯಾಬ್ ಹಾಕೊಂಡು ಬದುಕ್ತಿದ್ದೀನಿ ಸರ್. ಸರ್, ಕಳ್ತನ ಮಾಡೋ ಹಾಗಿದ್ರೆ ಕೆಲಸ ಯಾಕೆ ಸರ್ ಮಾಡ್ತಿದ್ದೆ? ಓಹೋ, ಲಾಜಿಕ್ ಕೇಳ್ತಿದ್ಯಾ ಮಗ್ನೆ? ನಿನ್ ಲಾಜಿಕ್ ಏನಿದ್ರು ಸಾಯಪ್ಪ ಹೇಳ್ಕೋ, ಅವರೇ ಸರಿ ನಿಂಗೆ. ಸರ್ 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 ಪ್ಲೀಸ್ ಸರ್, ನನ್ನನ್ನು ಇಲ್ಲಿಂದ ಬಿಟ್ಬಿಡಿ ಸರ್. ಇರಮ್ಮ, ಸಾಹೇಬ್ರು ಬರ್ಲಿ, ನಿನ್ ಕತೆ ಏನಿದ್ರು ಸಾಹೇಬ್ರ ಹತ್ರ ಹೇಳ್ಕೋ, ಅವ್ರು ಏನ್ ಹೇಳ್ತಾರ ನೋಡೋಣ. ಸರ್ ಪ್ಲೀಸ್ ಸರ್ ಸರ್, ನಾವು ಬಡವ್ರು ಸರ್, ಮಾನಕ್ಕೋಸ್ಕರ ಬದುಕೋರು ಸರ್. ನನ್ಗೆ ಯಾವ ದೊಡ್ಡ ಶ್ರೀಮಂತರು ಗೊತ್ತಿಲ್ಲ ಸರ್. ಕನ್ನಡ ತೋರಿಸಿ ಸರ್, ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಸರ್ ಅವ್ರ ಮನೆ ಕಾಯುವಾಗ ಮಗ ಹೀಗೆ ಸಿಕ್ಕಾಕೊಂಡಿದ್ದಾನೆ ಅಂತಂದ್ರೆ 1 ಪೈಸಾ ಕೊಡದೆ ಕಳಿಸಿದಾರಲ್ಲ, ಅವ್ರು ಉದ್ಧಾರ ಆಗಲ್ಲ, ಓಡೋಗಿ ಹೋಗ್ತಾರೆ. ಬಿಡೆ, ಅವ್ರು ಹಾಳಾಗೋದು ದೊಡ್ಡ ದನಿಗಳಿಗೆ ಬೇಜಾರಾಗಲ್ವೇನೆ? ನಮ್ಮ ಮಗನ ವಿಷಯ ನಾವೇ ನೋಡ್ಕೋಬೇಕು. ಸೋಮಣ್ಣು ಆಗಲ್ಲ ಅಂದ್ಬಿಟ್ಟ, ಚೀಟಿ ಕಾಂತಮ್ಮ ಅವಳು ಕೈಲಾಗಲ್ಲ ಅಂದ್ಬಿಟ್ರು. ಇನ್ನು ಯಾರನ್ನೇ ಕೇಳೋದು? ಮಾವ, ಅತ್ತೆ ಯಾಕೆ ಮಾತಾಡ್ಸಲ್ವಾ? ಈಗ ನಾವೇನು ಹೇಳೋ ಪರಿಸ್ಥಿತಿಲಿ ಇಲ್ಲಪ್ಪ. ನಾವು ನನಗೆ ಅರ್ಥ ಆಗತ್ತತ್ತೆ. ನಮ್ಮಪ್ಪ ಹಾಗೆಲ್ಲ ಮಾತಾಡಿದ್ದು ನಿಮಗೆ ಬೇಜಾರಾಗಿದೆ. ಮದುವೆಗೆ 2 ಲಕ್ಷ ಹೊಂದೋದಂದ್ರೆ ಸಂಜೆಗೂ ಕಷ್ಟ ಆಗುತ್ತೆ. ನಮ್ಮ ಭಂಗ ನಮಗಾದ್ರೆ ಇವನು ಮದುವೆ ಚಿಂತೆನಲ್ಲೇ. ನಂಗೆ ಗೊತ್ತು ಮಾವ, ಈಗಲೂ ನೀವು ದುಡ್ಡಿಗೆ ಅಲಿತಾ ಇದ್ದೀರಾ ಅಂತ. ನನ್ನಿಂದ ನಿಮ್ಗೆ ಈ ರೀತಿ ಕಷ್ಟ ಆಗೋದು ನನ್ನಿಂದ ನೋಡೋಕ್ಕಾಗಲ್ಲ. ಅದು ಅಲ್ಲದೆ ನಿಮ್ಮಿಂದ ಬಿಟ್ಟಿರೋಕ್ಕೂ ನನ್ನಿಂದ ಆಗಲ್ಲ. ಅದಕ್ಕೆ ನನ್ನ ಪ್ರೀತಿನೂ ಉಳಿಸ್ಕೋಬೇಕು, ನಿಮಗೂ ಕಷ್ಟ ಆಗಬಾರ್ದು ಅಂದರೆ ₹1 ಲಕ್ಷ ಇದೆ. ನಮ್ಮ ಮದುವೆ ಮಾಡಿಸೋದಕ್ಕೆ ಸಂಜು ಅಲ್ಲಿ ಇಲ್ಲಿ ಸಾಲ ಕೇಳ್ಕೊಂಡು ಓಡಾಡೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ಇದನ್ನು ಅವನಿಗೆ ಕೊಡೋದಕ್ಕೆ ಹೋಗಿದ್ದೆ. ಅವನು ಏನೇನೋ ಸ್ವಾಭಿಮಾನದ ಮಾತಾಡಿ ಇದನ್ನು ಇಸ್ಕೊಳ್ಳೇ ಇಲ್ಲ. ಕಡೆ ಪಕ್ಷ ನೀವಾದರೂ ಇದನ್ನು ಇಸ್ಕೊಳ್ಳಿ. ಚೀಟಿ ಹಾಕಿದ್ದು ಅಂತನ ಅಥವಾ ಏನೋ ಒಂದು ಸುಳ್ಳು ಹೇಳಿ ಇದನ್ನು ಬಳಸ್ಕೊಳ್ಳಿ.
ನಮ್ಮ ಅಪ್ಪನ ಕೈ ಕೊಟ್ಟು ಸಂಜೆಗೂ ಹೊರೆ ಕಡಿಮೆ ಆಗುತ್ತೆ, ನನ್ನ ಆಸೆನೂ ಈಡೇರುತ್ತೆ, ನಿಮಗೂ ಮಗಳು ಮದುವೆ ಮಾಡಿದ ನೆಮ್ಮದಿ ಸಿಗತ್ತೆ. ಅಲ್ಲಪ್ಪ, ನಾವಿದನ್ನ ಹೇಗೆ? ಬೇಡ ಪ್ಲೀಸ್ ಮಾವ, ಎಲ್ಲರೂ ಒಳ್ಳೇದಕ್ಕೋಸ್ಕರ ಕೇಳ್ಕೊತಿದ್ದೀನಿ, ಬೇಡ ಅನ್ಬೇಡಿ. ಕಡೆ ಪಕ್ಷ ನನ್ನ ಪ್ರೀತಿಗೋಸ್ಕರ ಅನ್ನಾದರೂ ತಗೊಳ್ಳಿ. ಮತ್ತೆ ತಗೊಳ್ದಿದ್ರೆ ನನ್ನ ಮೇಲೆ ಆಣೆ. ಆಪತ್ಕಾಲದಲ್ಲಿ ದೇವ್ರು ಬಂದಂಗೆ ಬಂದೆ ಕಣಪ್ಪ. ಆಮೇಲೆ ಸ್ವಲ್ಪ ದಿನ ನನ್ನ ಫ್ರೆಂಡ್ ಜೊತೆ ಉಳ್ಕೊಂಡು ಮುಂದಿನ ಲೈಫ್ ಬಗ್ಗೆ ಯೋಚನೆ ಮಾಡ್ತೀನಿ. ಕನ್ನಡದ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡ್ತೀನಿ. ಒಳ್ಳೇದು. ಹಿಂಸೆ ಆಗ್ತದೆ ಅಂತ ಜೀವಕ್ಕೆ ತೊಂದರೆ ಮಾಡ್ಕೊಳ್ದೆ ನಮ್ಮ ಕನ್ನಡದ ನೆಲನ ಹುಡ್ಕೊಂಡು ಬಂದಿದೆಯಲ್ಲ, ಗುಡ್. ಇದೇ ಧೈರ್ಯ ಮುಂದಕ್ಕೂ ಇರಬೇಕು. ಹೊರಡು ಸರ್. ಹೊರಡಮ್ಮ, ನಿನ್ನ ಲೈಫ್ನ ನೀನು ನೋಡ್ಕೋ. ರೀ, ಈ ಹುಡುಗಿ ಹತ್ರ ಲೆಟರ್ ಬರ್ಸ್ಕೊಂಡು ಕಳಿಸ್ಕೊಡ್ರಿ. ಸರಿ ಸರ್. ಥ್ಯಾಂಕ್ ಯು ಸರ್. साहब 1 मिनट. क्या? चल. ಸಾಬ್, ನಮ್ಮ ಚಿಕ್ಕಮ್ಮವರು. ಯಾವ ಚಿಕ್ಕಮ್ಮ? ವಸುಂಧರಮ್ಮ. ಅದೇ ಆ ಪಾಪರ್ ನನ್ನ ಮಗನಿಂದ ತಪ್ಪಿಸ್ಕೊಂಡು ರಾಜಸ್ಥಾನದಿಂದ ಬಂದ್ರಲ್ಲ, ಅವ್ರಿಗೆ ತಾನೇ ಹೋದ್ರಲ್ಲಪ್ಪ. ಹೌದಾ? ಅಯ್ಯೋ ಶಿವನೇ. ಹೋಗಯ್ಯ. ಆಯ್ತು ಕಣೋ ಮಗನನ್ ಮಗನೇ, ಅವ್ರು ತಪ್ಪಿಸ್ಕೊಂಡು ಆಯ್ತು. ಬಿದ್ದಿರೋ ಅಲ್ಲೇ ಏನೋ ಜನಗಳ ಮುಂದೆ ನಮ್ಮನ್ನು ಕಾಪಾಡಿದ ತಕ್ಷಣ ನಿನ್ನನ್ನು ಮುದ್ದು ಮಾಡಿ ಪಟ್ಟ ಕೂರಿಸ್ತೀವಿ ಅಂದ್ಕೊಂಡ್ಯಾ? ನೀನು ನರಳಿ ನರಳಿ ಸತ್ತರೂ ಸರಿ
ಆಸ್ತಿ ನನ್ನ ಹೆಸರು ಬರೆಯೋವರೆಗೂ ನಿನ್ಗಿದೇ ಗತಿ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಸತ್ತು ಹೋಗಿರೋ ಈ ನಾಯಿ ಮತ್ತೆ ಹುಟ್ಟಿ ಬರಲ್ಲ. ಅವನು ಬರೋ ಸಮಯ ಹತ್ರ ಬರ್ತಾ ಇದೆ. ಸಾಯೋ ತನಕ ಇದೇ ಬಂಧನ ನೀನು. ಯಾರಿಗೆ ಬಂಧನ? ಬಿಡುಗಡೆ ಕಾಲ ಹತ್ರ ಬರ್ತಾ ಇದೆ, ಬಿಡುಗಡೆ ಆಗುತ್ತೆ.